ಹಾಯ್ ನಮಸ್ತೆ. ನಾನು ನಿಮ್ಮ ಸಂತೋಷ್ ರಾಠೋಡ್. ಬಹಳ ದಿನ ಅಂದ್ರೆ ನಾನು ಊರಿಗೆ ಹೋಗಿದ್ದೆ, ಆದ ಕಾರಣ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಇವಾಗ ಪ್ರಾರಂಭ ಮಾಡೋಣ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಎಲ್ಲರೂ? ನಾನು ಸಂತೋಷ್ ರಾಠೋಡ್, ಕೇಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಪ್ರಶಿಕ್ಷಣಾರ್ಥಿಯಾಗಿದ್ದು ತಮಗೆಲ್ಲ ಮತ್ತೊಮ್ಮೆ ಆಧಾರದ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಭಾರತ ಒಂದು ವೈವಿಧ್ಯಮಯವಾದ ಸಂಸ್ಕೃತಿಯನ್ನು ಹೊಂದಿರುವ ಒಂದು ಭಾರತ ದೇಶವಾಗಿದೆ. ಎಲ್ಲಾ ಜನಗಳನ್ನು ಹೊಂದಿರುವ ಒಂದು ದೇಶವಾಗಿದೆ. ಅದರ ಜೊತೆಗೆ ವನ್ಯ ಮೃಗಗಳು ಆಗಿರ್ಬೋದು, ಕಾಡುಗಳಾಗಿರ್ಬೋದು, ಮರ ಆಗಿರ್ಬೋದು, ಮತ್ತೆ ಪ್ರಾಣಿಗಳಾಗಿರ್ಬೋದು, ವಿವಿಧ ಧರ್ಮಗಳಾಗಿರ್ಬೋದು, ಜಾತಿಗಳಾಗಿರ್ಬೋದು, ಎಲ್ಲ ರೀತಿಯಾಗಿ ಒಂದು ಹೊಂದಿರುವ ಒಂದು ದೇಶ ಅಂದ್ರೆ ಅದು ನಮ್ಮ ಭಾರತ ಮಾತ್ರ. ಅದು ನಮ್ಮ ಭಾರತದಲ್ಲಿ ಮಾತ್ರ ನೋಡಲು ಸಾಧ್ಯವಾಗುತ್ತದೆ ಅಂತ ಹೇಳ್ತೀವಿ. ತರಗತಿಯನ್ನು ಪ್ರಾರಂಭ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋದು ಮೊದಲನೇ ಅಧ್ಯಾಯ ಇತಿಹಾಸ. ಪ್ರಾರಂಭವಾಗುವುದು ನಮ್ಮ ಪಠ್ಯಕ್ರಮದಲ್ಲಿ 6ನೇ ತರಗತಿಯಲ್ಲಿ, ಅದು ಸಮಾಜ ವಿಜ್ಞಾನ. ಇತಿಹಾಸದಲ್ಲಿ ಮೊದಲನೇದಾಗಿ ಅಧ್ಯಯನ ಮಾಡುವುದಾದ್ರೆ 6ನೇ ತರಗತಿಯಲ್ಲಿ ಭಾರತ ನಮ್ಮ ಹೆಮ್ಮೆ ಅಂತ ಹೇಳಿ ಒಂದು ಪಾಠವಿದೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಬನ್ನಿ ಸ್ನೇಹಿತರೆ, ಇವತ್ತು ಡಿಸ್ಕಸ್ ಮಾಡೋಣ. ಯಾವ ರೀತಿ ಅಂದ್ರೆ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಿತಿ ಗರೀಸಿ. ತಾಯಿ ಅಂದ್ರೆ ಇದರ ಅರ್ಥ ನೋಡುದಾದ್ರೆ, ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತ ಮಿಗಿಲಾದುದು ಯಾವುದೂ ಅಲ್ಲ ಅಂತ ಹೇಳಿ ಅದರ ಅರ್ಥ. ಇಲ್ಲಿ ಈ ಭಾರತ ನಮ್ಮ ದೇಶ ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು ಅಂತ ಹೇಳಿ ನೋಡೋಣ. ಹೇಗೆ ಭಾರತ ಒಂದು ಯಾವ ರೀತಿಯಾಗಿ ಉಗಮವಾಯಿತು, ಯಾವ ರೀತಿಯಾಗಿ ಜನ್ಮ ತಾಳಿತು ಅಂತ ಹೇಳಿ ನೋಡೋಣ. ಪ್ರಾಚೀನ ಕಾಲದಲ್ಲಿ ಜನರು ಇದು ನಾಗರಿಕತೆ, ಒಂದು ಪುರಾಣಗಳ ಪ್ರಕಾರ ನೋಡೋದಾದ್ರೆ ಇದು ನಾಗರಿಕತೆ ಹೊಂದಿರುವ ಒಂದು ಮಾತ್ರ ಭೂಮಿ ಅಂತ ಹೇಳಿ ಭಾರತ ಕರಿತೀವಿ. ಇದೇ ಮುಂದೆ ಹೋಗುತ್ತಾ ಇಲ್ಲಿ ನಾಗರಿಕತೆಯಲ್ಲಿ ನಾವು ನೋಡೋದಾದ್ರೆ ಅಲೆಮಾರಿ ಜೀವನ ನಡೆಸುತ್ತಿದ್ದ ಜನರು, ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತಿರುವ ಜನರು ಒಂದು ಕಡೆ ಅವ್ರು ಏನ್ ಮಾಡ್ತಾರೆ, ನೆಲವಾಸ ಮಾಡಲು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಅವರ ನೆಲವಾಸ ಪ್ರಾರಂಭ ಮಾಡಿದ್ಮೇಲೆ ಅವರು ಇರಲು ಒಂದು ಜಾಗವನ್ನು ಹುಡ್ಕೋತಾರೆ. ಅದು ಅವರು ಒಂದು ಈಗ ಗ್ರಾಮಗಳಾಗಿ ಜೀವನವನ್ನು ಆರಂಭವಾಯಿತು. ಅಂದ್ರೆ ಅವರು ಒಂದ್ ಕಡೆ ಹೋಗಿ ನೆಲೆ ಊರ್ತಾರೆ. ಅಲ್ಲಿ ಅವರ ಜೀವನ ಯಾವ ರೀತಿಯಾಗಿದೆ, ಗ್ರಾಮವಾಗಿ ರೂಪದಲ್ಲಿ ನಾವು ನೋಡ್ತೀವಿ. ನಂತರ ಆ ಗ್ರಾಮಗಳಲ್ಲಿ ಅಂದ್ರೆ ಆ ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ಅವರು ಎಲ್ಲ ಹೊಂದ್ಕೊಂಡ್ಬಿಡ್ತಾರೆ. ಅಂದ್ರ ಈಗ ಒಂದ್ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಅವ್ರು ಏನ್ ಮಾಡ್ತಾರೆ, ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ನಮ್ಮ ಜೀವನವನ್ನು ನೆಲೆ ಹಿಡಿದುಕೊಳ್ಬೇಕಂತ ಹೇಳಿ ಅವರು ನೋಡ್ಕೊಂಡಾಗ, ಎಷ್ಟಂತೇಳಿ ನಾವು ಹೋಗೋಣ, ಮುಂದೆ ಹೋಗೋಣ, ಒಂದ್ ಕಡೆ ನಿಲ್ಲೋಣ ಅಂತ ಹೇಳಿ ಪ್ರಾರಂಭ ಮಾಡಿದ. 1 ದಿವ್ಸ ಇರ್ತಾರೆ, 2 ದಿವ್ಸ ಇರ್ತಾರೆ, 3 ದಿವ್ಸ ಇರ್ತಾರೆ, 4 ದಿವ್ಸ ಇರ್ತಾರೆ. ಹಿಂಗೆ ಸುಮಾರು ದಿನಗಳು ಇದ್ದಿದ್ದು ಅದೇ ನೆಲವಾಸ ಮಾಡ್ಕೊಂಡ್ಬಿಡ್ತಾರೆ. ಅದು ಗ್ರಾಮ ರೂಪದಲ್ಲಿ ನಿರ್ಮಾಣವಾಗುತ್ತೆ. ಅದಕ್ಕೆ ಹೊಂದ್ಕೊಂಡು ಹೋಗ್ತಾರೆ. ಅಲ್ಲಿ ಏನಂದ್ರೆ ಗ್ರಾಮಗಳ ಮೋಹ ಅವ್ರಿಗೆ ಇನ್ನ ಜಾಸ್ತಿ ಆಗ್ಬಿಡುತ್ರಿ. ನಮ್ದ ಒಂದು ಮನೆ ಐತಲ್ಲ, ನಮ್ದ ಒಂದು ಸಾಮ್ರಾಜ್ಯ ಐತಲ್ಲ, ಒಂದೇ ನಮ್ಮ ಅಣ್ಣ ತಮ್ಮರಿದ್ದಂಗಿದೀವಲ್ಲ ಅಂತೇಳಿ ಅವ್ರು ಅವ್ರು ಇರ್ತಾರಲ್ರಿ ಜಾಗ, ಅವ್ರಿಗೆ ಏನಾಗಿ ಒಂದು ರಕ್ಷಣೆ ಆಗಿ ರೂಪವನ್ನು ಒಂದು ಕಾಣಬಹುದ್ರಿ. ಅಲ್ಲಿ ಏನ್ ಅಂದ್ರೆ ಭಾರತ ದೇಶ ಒಂದು ಪುರಾತನ ನಾಗರಿಕತೆಯಲ್ಲಿ, ಪುರಾಣಗಳ ಪ್ರಕಾರ ನೋಡುವ ಒಂದು ನಾಗರಿಕತೆ ಹೊಂದಿರುವ ಒಂದು ಮಾತೃ ಭೂಮಿ ಅಂತ ಹೇಳಿ ನೋಡ್ತೀವಿ. ಗ್ರಾಮಗಳು ಒಂದುಗೂಡಿ ರಾಜ್ಯವಾಗ್ತಾವು, ರಾಜ್ಯಗಳು ಸೇರಿ ಸಾಮ್ರಾಜ್ಯವಾಗ್ತಾವು. ಅಲ್ಲಿ ಸಾಮ್ರಾಜ್ಯ ಇನ್ನ ದೊಡ್ಡದಾಗಿ ನಿರ್ಮಾಣವಾಗತ್ತಲ್ಲ, ಅವ್ರಿಗೆ ಏನಾಗತ್ತಂದ್ರೆ ಇನ್ನ ದೇಶಭಕ್ತಿನ ಹೆಚ್ಚಿಗೆ ಆಗತ್ರಿ. ಆ ಅಲೆಮಾರಿ ಜೀವನ ನಡ್ಸ್ತಿರ್ತಾರಲ್ರಿ, ಅವ್ರಿಗೆ ಇನ್ನ ದೇಶಭಕ್ತಿ ಇನ್ನ ಜಾಸ್ತಿ ಆಗತ್ರಿ. ನಮ್ದ ಒಂದು ದೇಶ ಆಯ್ತಲ್ಲ ಅಂತ ಹೇಳಿ ಅವಾಗ ಒಂದ್ ಮಾತು ಹೇಳ್ತಾರ್ರಿ, ದೇಶ ಸೇವೆ ಈಶ ಸೇವೆ ಅಂತ ಹೇಳಿ. ಇದು ಸಾಬೀತಾಗತ್ರಿ. ಹುಟ್ಟಿದ ನೆಲ ತಾಯಿ ನಾಡಿನಲ್ಲಿ ಸ್ಥಾನಕ್ಕೇರಿತ್ತು ಅಂದ್ರ, ಅಲ್ಲಿ ಹುಟ್ಟಿದ ನೆಲದಲ್ಲಿ ತಾಯಿ ನಾಡಿನ ಅಂದ್ರೆ ಸ್ವರ್ಗಕ್ಕೆ ಅಂದ್ರೆ ಸಮಾನ ಸ್ಥಾನದಲ್ಲಿ ಸೇರಿತಂತ ಹೇಳ್ತೀವಿ. ನಾವು ದೇಶದ ಸಾಧನೆಗಳು ಅರಿತುಕೊಂಡಾಗ ನಮಗೆ ಹೆಮ್ಮೆ ಪಡೆಯುವುದು ಒಂದು ಅಂದ್ರೆ ಸಹಜ ಅಲ್ಲವೇ ಜನರಿಗೆ? ಏನೇ ಹೇಳ್ರಿ, ನಮ್ಮ ಭಾರತ ದೇಶ ಯಾವ ತರವಾಗಿ ನಮ್ಮ ನಾಗರಿಕತೆಯನ್ನು ಹೊಂದಿದೆ ಅಂತ ಹೇಳಿ. ಜಾತಿ, ಧರ್ಮ, ಕುಲ, ಮತ, ವರ್ಣ, ಹಲವಾರು ಬೇರೆ ಬೇರೆ ಭಾಷೆಯನ್ನು ಹೊಂದಿರುವ ಒಂದು ದೇಶವಾಗಿ ನೋಡ್ತೀವಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಭಾರತ ಹೆಸರೈತಲ್ಲ, ಟೈಟಲ್ ಭಾರತ ನಮ್ಮ ಹೆಮ್ಮೆ ಅಂತ ಹೇಳಿ. ಭಾರತ ಯಾವ ರೀತಿಯಾಗಿ ನಮ್ಮ
ಹೆಸರು ಬಂತು ಅಂದ್ರೆ ನೋಡುದಾದ್ರೆ ಭಾರತವನ್ನು ವಿವಿಧ ಹೆಸರುಗಳನ್ನು ಕರೀತಾರೆ. ಯಾವುದು ಒಂದು ಭಾರತ ಖಂಡವಾಗಿರ್ಬಹುದು, ಹಿಂದೂಸ್ತಾನ್ ಆಗಿರ್ಬಹುದು, ಇಂಡಿಯಾ ಆಗಿರ್ಬಹುದು, ಜಂಬದ್ವೀಪವಾಗಿರ್ಬಹುದು. ಅಲ್ಲಿ ಪ್ರಾಚೀನ ಕಾಲದಲ್ಲಿ ನಮ್ಮ ದೇಶವನ್ನು ಭಾರತ ಅಂತ ಕರಿತಿದ್ರಿ. ಅಲ್ಲಿ ನಮ್ಮ ಭಾರತ ದೇಶಕ್ಕೆ ಹೆಸರು ಹೇಗೆ ಬಂತು ಅಂತ ನೋಡಿದಾಗ, ಮೊದಲನೇದಾಗಿ ನೋಡುದಾದ್ರೆ ಪುರಾಣಗಳ ಪ್ರಕಾರ ಋಷಭನಾಥನ ಒಬ್ಬ ಹಿರಿಯ ಮಗ ಇರ್ತಾನ್ರಿ, ಅವನೇ ಭರತ. ಆ ಭರತ ಒಂದು ರಾಜನಾಗಿದ್ದ ಅಂತ ಹೇಳಿ ಅವನು ಭಾರತ ಆ ಸಾಮ್ರಾಜ್ಯವನ್ನು ಆಳ್ತಾನ್ರಿ. ಅದು ಭಾರತ ಆಳಿದ ನಾಡು, ಅದನ್ನು ಭರತ ಖಂಡ, ಭರತ ವರ್ಷ, ಅದು ಮುಂದೆ ಹೋಗ್ತಾ ಹೋಗ್ತಾ ಅದು ಭಾರತ ದೇಶವಾಯಿತು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈಗ ಹಿಂದೂಸ್ತಾನ್ ನೋಡೋಣ, ಇದು ಭರತ ಖಂಡ ಆಯಿತು. ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿಯ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರ್ರಿ. ಅಂದ್ರೆ ಅಲ್ಲಿ ಸುಮಾರು 3000 ವರ್ಷಗಳ ಹಿಂದೆ ಏನ್ ಮಾಡ್ತಾರಂದ್ರೆ, ಪರ್ಷಿಯಾ ದೇಶದ ಜನರು ಸಿಂಧೂ ನದಿನ ಬಯಲಿನ ಪ್ರದೇಶದಲ್ಲಿ ಅಲ್ಲಿ ಜನರಿರ್ತಾರ, ನಮ್ಮ ಸಿಂಧೂ ನಾಗರಿಕತೆಯ ಜನರ ಜೊತೆಗೆ ಅಲ್ಲಿ ಅವರು ಭೇಟಿ ಕೊಟ್ಟಾಗ ಸಂದರ್ಭದಲ್ಲಿ ಅವರಿಗೆ ಸಿಂಧು ಅಂತೇಳಿ ಕರೆಯಲಿಕ್ಕೆ ಆಗುದಿಲ್ಲ. ಅವಾಗ ಅವ್ರು ಏನಂತ ಕರೀತಾರೆ ಅಂದ್ರೆ ಹಿಂದೂ ಅಂತ ಕರೀತಾರೆ. ಇದು ಹಿಂದೂ ಅಂತ ಆ ರೀತಿಯ ಬಂದ್ರೆ ಹೆಸರು, ಮುಂದೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಗ್ರೀಕ್, ಇವರು ಬಂದು ಹೋದ್ಮೇಲೆ ಗ್ರೀಕ್ ಅವರು ಭಾರತವೊಂದರಿಗೆ ಅವರು ಬರ್ತಾರೆ, ಭಾರತಕ್ಕೆ ಭೇಟಿ ಕೊಡಲು ಬರ್ತಾರೆ. ಆ ಸಂದರ್ಭದಲ್ಲಿ ಗ್ರೀಕರು ಕೂಡ ಭಾರತವೊಂದರಿಗೆ ಸಂಪರ್ಕ ಬಂದಾಗ ಅವರ ಬಾಯಲ್ಲಿ ಹಿಂದೂ ಎಂಬ ಪದವು ಹೋಗಿ ಇಂಡು ಅಂತ ಆಗತ್ರಿ. ಏನಂತ ಆಗತ್ರಿ? ಇಂಡು ಅಂತೇಳಿ ಆಗತ್ತ. ಹಾಗೆ ಅದು ಸಿಂಧು ನದಿಯು ಇಂಡಸ್ ಆಯ್ತ್ರಿ. ಅಂದ್ರೆ ಪರ್ಷಿಯನ್ ದೇಶ ಬಂದಾಗ ನಮ್ಮ ಭಾರತ ದೇಶವನ್ನು ಏನಂತ ಕರೀತಾರೆ? ಹಿಂದೂ ಅಂತ ಕರೆದಾಗ ಇವ್ರೇನ್ ಮಾಡ್ತಾರೆ, ಬಂದ್ಕೇಸಿ ಹಿಂದೂ ಅನ್ನಕ್ಕೂ ಬರುದಿಲ್ಲ. ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹಿಂದೂ ಅಂತ ಕರೀತಾರೆ. ಅದು ಸಿಂಧು ನದಿ ಹೋಗಿ ಅದು ಏನಾಗತ್ತೆ ಅಂದ್ರೆ ಅವರು ಗ್ರೀಕ್ ಅವರ ಕೈಯಲ್ಲಿ ನೋಡೋದಾದ್ರೆ ಅದು ಇಂಡಸ್ ಅಂತ ಆಗ್ಬಿಡುತ್ತೆ. ಮುಂದೆ ಹೋಗುತ್ತಾ ಮಹಮ್ಮದೀಯರು ಆಕ್ರಮಣದಿಂದೊಂದಿಗೆ ಭಾರತ ಎಂಬ ಪದ ಮತ್ತೆ ಬಳಕೆಗೆ ಬರತ್ರಿ. ಅಲ್ಲಿ ಇವರು ಮೊಘಲ ಸಾಮ್ರಾಜ್ಯ, ಮುಸಲ್ಮಾನ್ ಸಾಮ್ರಾಜ್ಯದ ಮಹಮ್ಮದೀಯರು ಏನ್ ಮಾಡ್ತಾರೆ, ಭಾರತ ಮೇಲೆ ಆಕ್ರಮಣ ಮಾಡಿದಾಗ ಅಲ್ಲಿ ಹಿಂದೂ ಒಂದು ಹೋಗಿ ಇತ್ತಲ್ಲ ಅದು ಶಬ್ದ ಮತ್ತೆ ವಾಪಸ್ ಪುನರವಾಗಿ ಹಿಂದೂ ಪದ ಮತ್ತೆ ಬಳಕೆ ಬರುತ್ತೆ. ಆ ದೇಶದ ಅವ್ರೇನ್ ಮಾಡ್ತಾರೆ, ಆಳಿದ ದೇಶವನ್ನು ಹಿಂದೂ ಅಲ್ಲಿ ಇರುವ ಒಂದು ದೇಶವನ್ನು ಮತ್ತೆ ಅಲ್ಲಿ ಹಿಂದೂಸ್ತಾನ್ ಅಂತ ಕರೆದು ಬಿಡ್ತಾರೆ. ಏನಂತ ಕರೀತಾರೆ, ಅದು ಮತ್ತೆ ಹೋಗಿ ಹೋಗಿ ಹಿಂದೂಸ್ತಾನ್ ಅಂತ ಹೇಳಿ ಆಗುತ್ತೆ. ಇಲ್ಲಿನ ಜನರು ಹಿಂದೂಗಳು ಅಂತ ಹೇಳಿ ಅವರು ಮಹಮ್ಮದೀಯರು ಆಕ್ರಮಣ ಮಾಡಿದ ಮೇಲೆ ಅವರು ಇಲ್ಲಿ ಹಿಂದೂಗಳು ಅದಾರೆ ಅಂತ ಹೇಳಿ ಪ್ರಾರಂಭವಾಗುತ್ತೆ. ಅದ ನಂತರ ಹಿಂದೂ ಧರ್ಮವಾಗಿ ಹುಟ್ಕೊಳ್ಳತ್ರಿ. ನಂತರ ಆಂಗ್ಲರ ಪ್ರಭಾವದಿಂದ ಅಂದ್ರೆ ದೇಶವನ್ನು ಅದರ ಮೇಲೆ ನಮ್ಮ ದೇಶಕ್ಕೆ ಬಂದಾಗ ಅಲ್ಲಿ ಇಂಡಿಯಾ ಮತ್ತು ಹಿಂದೂ ಧರ್ಮದ ಹಿಂದೂಜಿಮ್ ಅಂತೇಳಿ ಕರೀತಾರೆ. ಇದು ನಮ್ಮ ಭಾರತ ದೇಶಕ್ಕೆ ಬಂದಿರುವ ಹಲವು ಹೆಸರುಗಳು ಅಂತ ಹೇಳ್ಬಹುದು. ಅದರಲ್ಲಿ ಪ್ರಮುಖವಾದದ್ದು ಜಂಬೂ ದ್ವೀಪ ಅಂತ ಕರಿತೀವಿ. ಅದು ಯಾವ ರೀತಿಯಾಗಿ ಅಂದ್ರೆ 3 ಕಡೆ ನೀರನ್ನು ಆವರಿಸಿದ್ದ ನಮ್ಮ ಭಾರತ ದೇಶ ಒಂದು ಕಡೆ ಭೂಭಾಗವನ್ನು ಹೊಂದಿರುವುದರಿಂದ ಅದಕ್ಕೆ ನಾವು ಜಂಬೂ ದ್ವೀಪ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ನೋಡೋಣ ವಿದ್ಯಾರ್ಥಿಗಳೇ, ಭಾರತ ಭವ್ಯತೆಯನ್ನು ತೆರೆದಿಟ್ಟಲು ಯುರೋಪಿಯನ್ನರು ಒಂದು ಸ್ಕೆಚ್ ಹಾಕೋತಾರೆ. ಭಾರತ ಯಾವ ರೀತಿಯಾಗೈತೆ ಅಂತ ಹೇಳಿ ಯುರೋಪಿಯನ್ ನಮಗೆ ಏನಾಗತ್ತೆ ಅಂದ್ರೆ ತೋರ್ಸ್ಕೊಡ್ತಾರೆ. ಕೆಲವು ಮಂದಿ ಆಂಗ್ಲರ ವಿದ್ವಾಂಸರು ನಮ್ಮ ಭಾರತದ ಮೇಲೆ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣವಾಗ್ತಾರೆ. ಯಾರೇ? ಯುರೋಪಿಯನ್ನರವರು. ಆ ಅಂತರದಲ್ಲಿ ನಮ್ಮ ಆಂಗ್ಲದ ಒಬ್ಬ ಶ್ರೇಷ್ಠ ಅಧಿಕಾರಿ ಭಾರತಕ್ಕೆ, ಇಡೀ ಪ್ರಪಂಚಕ್ಕೆ ಭಾರತ ಈ ರೀತಿ ಐತೆ ಅಂತ ಹೇಳಿ ತೋರ್ಸ್ಕೊಡ್ತಾರೆ. ಅವ್ರು ಯಾರಂದ್ರೆ ವಿಲಿಯಂ ಜೋನ್ಸ್ ಜೂನಿಯರ್ ಅಂತ ಹೇಳಿ. ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರ್ತಾರೆ. ಮೇಧಾವಿಗಳು ಅಂತ ಹೇಳ್ಬಹುದ್ರಿ. ಸಂಸ್ಕೃತ ಲಿಖಿತ ಅಂತ ಹೇಳ್ಬಹುದ್ರಿ. ಸಂಸ್ಕೃತ ಭಾಷೆಯನ್ನು ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ಅವರು ನುಡಿತಾರ್ರಿ. ಅವಾಗ ಭಾರತ ದೇಶದ ಒಂದು ಪ್ರಾಚೀನ ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟ ಒಬ್ಬ ಶ್ರೇಷ್ಠ ಮೇಧಾವಿ ಅಂದ್ರೆ ಯಾರಂದ್ರೆ ವಿಲಿಯಂ ಜೋನ್ಸ್ ಜೂನಿಯರ್ ಅಂತ ಹೇಳಿ ಹೇಳ್ಬೋದು. ನಂತರ ಭಗವದ್ಗೀತೆ ಇಂಗ್ಲಿಷ್ ಭಾಷಾಂತರ ಅಂತ ಪ್ರಕಟಣೆ ಮಾಡ್ತಾರೆ. ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ
ತುರ್ಜುಮೆಗೊಂಡ ಮೊದಲ ಅವರ ಕೃತಿಯಾಗಿರುತ್ತದೆ. ವಿಲಿಯಂ ಜೋನ್ಸ್ ಜೂನಿಯರ್ ಶಾಕುಂತಲಾ ಮುಂತಾದ ಸಂಸ್ಕೃತ ಕೃತಿಗಳಿಗೆ ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿ ಮುಂದೆ ಫ್ರೆಂಚ್ ಮತ್ತು ಜರ್ಮನಿ ಈ ವಿದ್ವಾಂಸರ ಭಾರತೀಯ ಸಂಸ್ಕೃತಿ ಅಧ್ಯಯನ ಮುಂದುವರಿಸುತ್ತಾರೆ. ಇವರು ತೋರಿಸ್ಕೊಟ್ರು, ನಂತರ ಅವರು ಫ್ರೆಂಚರು ಬರ್ತಾರೆ, ಜರ್ಮನ್ ಬರ್ತಾರೆ. ಅಲ್ಲಿಂದ ಸಾಕಷ್ಟು ವಿದ್ವಾಂಸರು ನಮ್ಮ ಭಾರತೀಯ ಸಂಸ್ಕೃತಿಯ ಅಧ್ಯಯನ ಮಾಡಲು ಇವರು ಮುಂದಾಗದಾಗ ಸಂದರ್ಭದಲ್ಲಿ ಇದೇ ಕಾಲದಲ್ಲಿ 50 ಉಪನಿಷತ್ತುಗಳು ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಲ್ಲಿ ಅನುವಾದ ಆಗ್ಬಿಡ್ತಾರೆ. ಈ ಉಪನಿಷತ್ತು, ನಮ್ಮ ಭಾರತದ ಉಪನಿಷತ್ತುಗಳು ಏನಾಗ್ತಾವ ಅಂದ್ರೆ ಪರ್ಷಿಯನ್ ಮತ್ತು ಫ್ರೆಂಚ್ ಭಾಷೆಗಳಲ್ಲಿ ಅನುವಾದ ಮಾಡ್ಕೊಳ್ಬಿಡ್ತಾರೆ. ಭಾರತ ಇದು ಯಾವ ರೀತಿಯಾಗಿ ಪದಗಳನ್ನು ಬಿಡಿಸಿ ನೋಡೋದಾದ್ರೆ ಇಲ್ಲಿ ನಮಗೆ ಮೊದಲನೇದಾಗಿ ಬಾ ಅಂದರೆ ಬೆಳಕು, ರಥ ಅಂದ್ರೆ ಆಸಕ್ತಿ ಆಗಿರುವ, ಅಂದ್ರೆ ಬೆಳಕಿನಲ್ಲಿ, ಜ್ಞಾನ ಎಂಬ ಬೆಳಕಿನಲ್ಲಿ, ಭೂಮಿ ಅಂದ್ರೆ ಆಸಕ್ತಿ ಆಗಿರುವ ಭೂಮಿಯ ಮೇಲೆ ದೇಶ ಒಂದು ಭಾರತವಾಗೈತಿ. ಆ ಪರಂಪರೆ ಇರುವೆ ನಮ್ಮ ಭಾರತೀಯರು ಅಂತ ಹೇಳಿ ನೋಡ್ತೀವಿ. ಸಂಪೂರ್ಣವಾಗಿ ಭೂಪಟದಲ್ಲಿ ನಾವು ಭಾರತವನ್ನು ಎಷ್ಟು ರೋಮಾಂಚಕರವಾಗಿ ನೋಡುದಾದ್ರೆ ಒಂದು ಮೈಯಲ್ಲಿ ರೋಮಗಳು ಎಲ್ಲ ಅಂದ್ರೆ ಏನೋ ಒಂದು ಆಶ್ಚರ್ಯವಾಗುತ್ತೆ. ನಮ್ಮ ಭಾರತ ಇಷ್ಟು ಚಂದ ಐತಲ್ಲ, ಬೇರೆ ದೇಶ ನೋಡಿದ್ರೆ ಏನೋ ಒಂಥರ ಅಮೀಬಾ ತರ ಇದೆ. ನಮ್ಮ ಭಾರತ ಒಂದು ಭಾರತ ಮಾತೆ ನಿಂತಿರುವ ರೀತಿಯಲ್ಲಿ ನಾವು ನೋಡ್ತೀವಲ್ಲ ಭಾರತ ದೇಶ ಅನ್ನೋದು ನಮಗೆ ಹೆಮ್ಮೆ ಅನಿಸ್ತೈತಿ. ಇಷ್ಟೇ ಅಲ್ಲ, ಭಾರತೀಯರು ಸಾಕಷ್ಟು ಕ್ಷೇತ್ರದಲ್ಲಿ ಕೊಡುಗೆಗಾಗಿ ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗಣಿತ ಕ್ಷೇತ್ರದಲ್ಲಿ ಭಾರತೀಯ ನೀಡಿದ ಕೊಡುಗೆಗಳು ನೋಡುವುದಾದ್ರೆ ಅಶೋಕನ ಶಿಲಾಲೇಖನದಲ್ಲಿ ನೋಡುವುದಾದ್ರೆ ಸುಮಾರು 2300 ವರ್ಷಗಳ ಹಿಂದೆ ಬಳಕೆಗೆ ಬಂದಿದೆ. ಅದರಲ್ಲಿ ಯಾವ ಅಂದ್ರೆ ಅಂಕಿಗಳಾಗಿರಬಹುದು, ದಶಮಾಂಶ ಆಗಿರಬಹುದು, ಭಿನ್ನ ರಾಶಿ ಆಗಿರಬಹುದು, ಬೀಜ ಗಣಿತ ಆಗಿರಬಹುದು. ಇಷ್ಟು ನಾವು ಏನಾಗ್ತೀವಿ ಅಶೋಕನ ಶಿಲಾ ಲೇಖನಗಳಲ್ಲಿ ಅಂದ್ರೆ ಆ ಶಾಸನದಲ್ಲಿ ನೋಡ್ತೀವಿ. ಶಿಲಾ ಅಂದ್ರೆ ಒಂದು ಬಂಡೆಯ ರೂಪದಲ್ಲಿ ಕೆತ್ತಿರುವ ಒಂದು ಅದರಲ್ಲಿ ನಾವು ಇಷ್ಟು ಅಂಕಿಗಳು, ದಶಮಾಂಶ, ಭಿನ್ನ ರಾಶಿ, ಬೀಜ ಗಣಿತ, ಇವೆಲ್ಲ ಗಣಿತ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳನ್ನು ನೋಡ್ತೀವಿ. ಅದರ ಜೊತೆಗೆ ಪ್ರಮುಖವಾಗಿ ಯಾವುದೇ ಒಂದು ನೋಟೆ ಆಗಿರಬಹುದು, ಯಾವುದೇ ಒಂದು ರೂಪಾಯಿ ಆಗಿರಬಹುದು, ಕರೆನ್ಸಿ ಆಗಿರಬಹುದು, ಏನೋ ಒಂದು ಬೆಲೆ ಗೊತ್ತಾಗಬೇಕಂದ್ರೆ, ಯಾವುದೇ ಒಂದು ವಸ್ತುವಿನ ಬೆಲೆ ಗೊತ್ತಾಗಬೇಕಂದ್ರೆ ಆ ವಸ್ತುವಿನ ಬೆಲೆ ನಿಖರ ಮಾಡುದು ಯಾವುದಂದ್ರೆ ಒಂದು ಶೂನ್ಯ ಅಂತ ಹೇಳ್ತೀವಿ. ಆ ಶೂನ್ಯವನ್ನು ನೀಡಿದ ಅಥವಾ ಮೊತ್ತವನ್ನು ಮೊಟ್ಟ ಮೊದಲವಾಗಿ ನಮ್ಮ ಪ್ರಪಂಚಕ್ಕೆ ತೋರಿಸಿಕೊಟ್ಟ ನಮ್ಮ ಭಾರತೀಯರು ಅಂತ ಹೇಳ್ತೀವಿ. ಅದು ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ನಮ್ಮ ಭಾರತೀಯರಿಗೆ ಸಲ್ಲುತ್ತದೆ. ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರ ತೊಡಗಲು ಬಗೆಹರಿಯಿತು ಅಂದ್ರೆ ಆ ರೀತಿಯಾಗಿ ನಮ್ಮ ಭಾರತೀಯರು ಕೊಡುಗೆಯಾಗಿ ಇಡೀ ಗಣಿತ ಕ್ಷೇತ್ರಕ್ಕೆ ನೀಡಿದ್ದಾರೆ. ಒಂದು ಆರ್ಥಿಕ ಭೂಪಟದಲ್ಲಿ ಅರ್ಥ ನೋಡುವುದಾದ್ರೆ ಅದನ್ನು ಶೂನ್ಯವಾಗಿ ನಾವು ಬಳಕೆ ಮಾಡ್ತೀವಿ. ಅದರ ಜೊತೆಗೆ ಭೂಮಿಯು ಕೂಡ ಒಂದು ಗುಂಡಾಗಿದೆ ಅಂತ ಹೇಳಿ, ಒಂದು ವೃತ್ತಾಕಾರ ರೂಪದಲ್ಲಿ ಇದೆ ಅಂತ ಹೇಳಿ ನಾವು ಭಾರತೀಯರು ಮೊದಲನೇ ತೋರಿಸ್ಕೊಟ್ರು. ಸೂರ್ಯನ ಸುತ್ತ ಭೂಮಿಯು ಪರಿಭ್ರಮಿಸುತ್ತದೆ ಅಂತ ಹೇಳಿ ನಮ್ಮ ಭಾರತೀಯರು ತೋರಿಸ್ಕೊಟ್ರು. ಅದನ್ನು ಯಾರು ಇದು ಮಾಡ್ತಾರೆ ಅಂದ್ರೆ ನಮ್ಮ ಭಾರತದ ಆರ್ಯಭಟ ಭಾರತೀಯ ವಿಜ್ಞಾನಿ ಆರ್ಯಭಟ ಅವರು ತೋರಿಸ್ಬಿಡ್ತಾರೆ. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಮೊದಲ ಕೀರ್ತಿ ಕೂಪರ್ನಸ್ ಅವರಿಗೆ ಅವರಿಗೆ ಹೇಳಲಾಗುತ್ತದೆ. ಅವನಿಗಿಂತ 10 ಶತಮಾನಗಳ ಹಿಂದಿನುವುದು ಆರ್ಯಭಟೆಯವರು. ಅಂದ್ರೆ ಕೂಪರ್ನಸ್ ಅವರು ಈಗ ಆಧುನಿಕವಾಗಿ ಈಗ ಪ್ರೆಸೆಂಟ್ ಅಂದ್ರೆ ಸಿಚುವೇಶನ್ ನಲ್ಲಿ ಅವರಿಗೆ ನಾವೇನು ಕೂಪರ್ನಸ್ ಅನ್ನು ನಾವು ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತದೆ ಅಂತ ಹೇಳಿ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ. ಅದು ಈಗ ಅದಕ್ಕಿಂತ ಮುಂಚೆ ಕೂಪರ್ನಸ್ ಅವರು ಹೇಳೋಕ್ಕಿಂತ ಮುಂಚೆ ಯಾರ್ದ ಇತ್ತಂದ್ರೆ ನಮ್ಮ ಆರ್ಯಭಟರಾಗಿರುತ್ತೆ. ಭಾರತೀಯ ನಾವಿಕರಾಗಿ ರೇಖಾಂಶ, ಅಕ್ಷಾಂಶ ಇವರೆಲ್ಲ ತೋರ್ಸ್ಕೊಡ್ತಾರೆ. ಇಂಥದ್ದೆಲ್ಲ ನಕಾಶೆಗಳನ್ನು ಬಳಸಿ ಸುಮಾರು 15ನೇ ಶತಮಾನದಲ್ಲಿ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮ ಭಾರತಕ್ಕೆ ಪಶ್ಚಿಮ ತೀರವನ್ನು ಮುಟ್ಟುತ್ತಾನ್ರಿ. ಇವೆಲ್ಲ ನಮ್ಮ ಭಾರತೀಯರು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಜಲಮಾರ್ಗದ ರೂಪದಲ್ಲಿ ಹೋಗುವ ಸಂದರ್ಭದಲ್ಲಿ ರೇಖಾಂಶಗಳು ಎಳಿತಾರೆ. ಕಾಲ್ಪನಿಕ ರೇಖೆಗಳನ್ನು ಎಳೆದಾಗ ಅದರ ಸಹಾಯದಿಂದ ಏನ್ ಮಾಡ್ತಾನ್ರಿ ವಾಸ್ಕೋ ಡಿ ಗಾಮ ನಮ್ಮ ಭಾರತಕ್ಕೆ
ಕಲ್ಲಿಕೋಟೆ, ಕೇರಳದ ಕಲ್ಲಿಕೋಟೆಗೆ ಬರ್ತಾನಂತ ಹೇಳಿ ಹೇಳ್ಬಹುದು. ಇನ್ನಷ್ಟು ಕೊಡುಗೆಯಾಗಿ ನಮ್ಮ ನೋಡುವುದಾದ್ರೆ ನಮ್ಮ ಭಾರತೀಯರು ಪೈಥಾಗೋರಸನ ಪ್ರಕಾಶ ಪ್ರಮೇಯವನ್ನು ಆತನಿಗಿಂತ 2 ವರ್ಷ ಮೊದಲೇ ಗುರುತಿಸಿದ ನಮ್ಮ ಭಾರತೀಯ ವಿಜ್ಞಾನಿ ಭೂಜ್ಞಾನ ವಸ್ತುವಿನ ಅವಿಭಾಜ್ಯ ಕಣದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಇವರು 27 ಶತಮಾನಗಳ ಹಿಂದೆಯೇ ಪ್ರತಿಪಾದಿಸಿದರು. ರಷ್ಯಾ ದೇಶದಲ್ಲಿ ಅಣು ಸಿದ್ಧಾಂತಕ್ಕೆ ಸಂಬಂಧಿಸಿದ ಪಾಠವನ್ನು ಕಣಾದನ ಸ್ಮರಣೆಯಿಂದ ಪ್ರಾರಂಭ ಮಾಡ್ತಾರೆ. ಪ್ರಾಚೀನ ಕಾಲದಲ್ಲಿ ದಿಂದಲೂ ಉಕ್ಕನ್ನು ತಯಾರಿಸುತ್ತಿದ್ದರು. ನೌಕಾ ನಿರ್ಮಾಣ ಅಂದ್ರೆ ಹಡಗುಗಳನ್ನು ನಿರ್ಮಾಣ ಮಾಡ್ತಿದ್ರು. ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿ ಪಡೆದುಕೊಳ್ತಾರೆ. ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಾಗಿ ಪ್ರಸಿದ್ಧವಾಗಿದ್ದು ನಮ್ಮ ಭಾರತೀಯರು ಅಲ್ಲಿ ಗುಜರಾತ್ ಎಂಬ ರಾಜ್ಯದಲ್ಲಿ ಸೂರತ್ ಎಂಬ ಪ್ರದೇಶದಲ್ಲಿ ನೌಕಾ ನಿರ್ಮಾಣ ಅಂದ್ರೆ ಹಡಗುಗಳು ನಿರ್ಮಾಣವನ್ನು ಮಾಡುತ್ತಿದ್ರು. ಅದು ಕೇಂದ್ರವಾಗಿ ಪ್ರಸಿದ್ಧವಾಗಿ ನಮ್ಮ ಭಾರತೀಯ ಮುಂಗಾರು ಮಾರುತಗಳು ಗುರುತಿಸಿದ ಮೇಲೆ ಪ್ರಪಂಚದಲ್ಲಿ ನೌಕಾಯಾನದ ವೇಗ ಹೆಚ್ಚಿತು. ಇಷ್ಟು ನಮ್ಮ ಭಾರತೀಯ ಹಲವಾರು ಕೊಡುಗೆಗಳು ಅದಾವ್ರಿ. ಇಷ್ಟು ಇಲ್ಲಿ ಪ್ರಮುಖವಾಗಿ ನಾವು ಇಷ್ಟು ನೋಡ್ತೀವಿ. ನಂತರ ಮತ್ತೇನೆ ಗಣಿತ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕೊಡುಗೆ ನೀಡಿದ್ದಾರೆ ನಮ್ಮ ಭಾರತೀಯರು. ಯಾವ ಎದರಲ್ಲಿ ಕಡಿಮೆ ಇಲ್ಲ ಅಂತ ಹೇಳಿ ಹೇಳ್ಬೋದು. ಎಲ್ಲರ ನಂಬರ್ ಒನ್ ಅಂತ ಹೇಳ್ತೀವಿ. ಮೊನ್ನೆ ಗಗನಯಾತ್ರೆ ನಮ್ಮ ಸುನಿತಾ ವಿಲಿಯಂ ಅಂದ್ರೆ ನಮ್ಮ ಭಾರತೀಯ ಮಗಳು ಅಮೆರಿಕದ ನಾಸಾದಿಂದ ಪ್ರಯಾಣ ಮಾಡ್ತಾರೆ ಅಂತ ಹೇಳ್ತೀವಿ. ಅವರು ನಮ್ಮ ಭಾರತೀಯರು. ಅವರಿಂದ ನಮಗೂ ಹೆಮ್ಮೆ ಐತ್ರಿ. ನಮ್ಮ ಭಾರತೀಯರು ಕೂಡ ಎಲ್ಲೆಲ್ಲೋ ಸಾಧನೆ ಮಾಡ್ತಿದ್ದಾರೆ ಅಂತ ಹೇಳಿ ನಮಗೊಂದು ಹೆಮ್ಮೆ ಅನ್ಸ್ತೈತೆ ಅಂತ ಹೇಳ್ಬೋದು. ಭಾರತೀಯ ವಿದೇಶಗಳಲ್ಲಿ ಕೂಡ ಭಾರತೀಯ ಸಂಸ್ಕೃತಿ ಪ್ರಭಾವ ಯಾವ ರೀತಿ ಆಯ್ತು ಅಂದ್ರೆ, ನಾವೇನ್ ಸಾಗರಯಾನದಲ್ಲಿ ಭಾರತೀಯರು ಅಂದ್ರೆ ನಮ್ಮ ಜಂಬೂ ದ್ವೀಪ ರೂಪದಲ್ಲಿ ಇರುವ 3 ಕಡೆ ನೀರನ್ನು ಆವರಿಸಿರುವ ಒಂದು ಕಡೆ ಒಂದು ನೆಲವನ್ನು ಆವರಿಸಿದ ನಾವೇನ್ ಬೇರೆ ದೇಶಕ್ಕೆ ಹೋಗಿ ನಮ್ಮ ಸಂಸ್ಕೃತಿ ನಾವು ತೋರಿಸ್ಕೊಳ್ಳಿಲ್ಲ. ಅದರ ಪ್ರಭಾವವನ್ನು ನಾವು ಅವರಿಗೆ ಎತ್ತಿ ತೋರಿಸ್ಲಿಲ್ಲ. ಅವ್ರ ಮೇಲೆ ದಬ್ಬಾಳಿಕೆ ಮಾಡಲಿಲ್ಲ. ನಮ್ಮ ಸಂಸ್ಕೃತಿ ಪಾಲಿಸ್ರಿ ಅದು ಇದು ಅಂತ ಹೇಳಿ. ಇದು ಬೌದ್ಧ ಮತ ಭಾರತೀಯ ಗಡಿ ಆಚೆಗೆ ಅಂದ್ರೆ ನಮ್ಮ ಗಡಿ ನೆರೆ ದೇಶವಾಗಿರುವ ಅಫ್ಘಾನಿಸ್ತಾನ್, ಟಿಬೆಟ್, ಮಂಗೋಲಿಯಾ, ಚೀನಾ, ಕೊರಿಯಾ ಮತ್ತು ಜಪಾನ್ಗಳಲ್ಲಿ ಇದು ನಮ್ಮ ಬೌದ್ಧ ಮತ ಇದು ಪ್ರಚಾರವಾಯಿತು. ಅವರೆಲ್ಲ ಪಾಲಿಸ್ಕೊಂಡ್ರು. ಶ್ರೀಲಂಕೆ ಬೌದ್ಧ ಮತವನ್ನು ಸ್ವೀಕರಿಸಲಾಯಿತು. ಜಗತ್ತಿನ ಅತಿ ಎತ್ತರವಾದ ಬುದ್ಧನ ಮೂರ್ತಿ ಎಲ್ಲಿದೆ ಅಂತ ಹೇಳ್ಬೇಕಾದ್ರೆ ಅದು ಅಫ್ಘಾನಿಸ್ತಾನದ ಬಮಿಯಾನ್ ಎಂಬ ಸ್ಥಳದಲ್ಲಿ ನಮ್ಮ ಭಾರತದ ಬೌದ್ಧ ಮತ ಶ್ರೀಲಂಕಾದಲ್ಲಿ ನೋಡ್ತೀವಿ. ಇಲ್ಲಿ ನಾವು ನಾನು ಫೋಟೋ ಹಾಕ್ತಾ ಇದ್ದೀನಿ ನೋಡಿ. ಇದು ಯಾವುದಂದ್ರೆ ಅಫ್ಘಾನಿಸ್ತಾನದ ಬಮಿಯಾನ್ ಎಂಬಲ್ಲಿ ಇದು ನಮ್ಮ ಜಗತ್ತಿನಲ್ಲಿ ಅತಿ ಎತ್ತರವಾದ ಬುದ್ಧನ ಮೂರ್ತಿ ನಾವು ನೋಡ್ತೀವಿ. ಇಲ್ಲಿ ಸಂಪೂರ್ಣ ಚಿತ್ರ ತೋರ್ಸಾಕತ್ತೀನಿ, ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿ ತಿಳ್ಕೊತೀನಿ. ನಂತರ ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ದಕ್ಷಿಣದ ಏಷ್ಯಾದಲ್ಲಿ ಅಂದ್ರೆ ನಮ್ಮ ಭಾರತ ಒಂದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡು ಬರುವ ನಮ್ಮ ಭಾರತ ದೇಶ ವಿವಿಧ ದೇಶಗಳಲ್ಲಿ ಬೌದ್ಧ ಮತ ಮತ್ತು ಹಿಂದೂ ಸಂಸ್ಕೃತಿ ಹರಡಿಕೊಂಡಿತ್ತು. ನಂತರ ಅದು ಕಾಂಬೋಡಿಯಾದ ಅಂಗುರಾವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯ ಜಗತ್ತಿನ ಶ್ರೇಷ್ಠ ವಾಸ್ತುಶಿಲ್ಪಗಳೊಂದಿಗೆ ಗೊಂಡಿದೆ ಅಂತ ಹೇಳ್ಬೋದು. ಜಾವಾದ ಬೂದಾರ್ ಎಂಬಲ್ಲಿ ಪ್ರಸಿದ್ಧ ಇದು ಬೃಹತ್ ದೇವಾಲಯ ಅಂತ ಹೇಳಿ ನೋಡ್ತೀನಿ. ನಾನು ಈಗ ಚಿತ್ರಗಳನ್ನ ಹಾಕ್ತೀನಿ ನೋಡ್ರಿ. ಇದು ಅಂಗುರ್ವಾಟ್ ಅಂದ್ರೆ ಹಿಂದೂ ದೇವಾಲಯ, ಇದು ಕಾಂಬೋಡಿಯಾ ದೇಶದಲ್ಲಿ ಇದೆ. ಇದು ಇನ್ನೊಂದು ಚಿತ್ರವನ್ನು ಹಾಕ್ತೀನಿ ನೋಡ್ರಿ. ಬೋದಾರ್ ದೇವಾಲಯ ಇದು ಜಾವಾದಲ್ಲಿ ಇದೆ ಅಂತ ಹೇಳಿ ಹೇಳ್ಬಹುದು. ಇವೆರಡೂ ದೇವಾಲಯಗಳು ಅದಲ್ಲ ಪ್ರಸಿದ್ಧ ಬೌದ್ಧ ದೇವಾಲಯ ಮತ್ತು ಹಿಂದೂ ದೇವಾಲಯ ಇವೆರಡು ವಿಶ್ವ ಪರಂಪರೆ ಸೇರಿದ ಒಂದು ತಾಣಗಳಾಗಿ ನೋಡ್ತೀವಿ. ಇದು ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿ ಸುಮಾರು 9 ಶತಮಾನಗಳ ಕಾಲ ಅಲ್ಲಿನ ಜೀವನವನ್ನು ಬೆಳಗಿತು ಅಂತ ಹೇಳ್ಬೋದು. ಅಲ್ಲಿನ ಹಲವು ದೇಶಗಳಲ್ಲಿ ಸಂಸ್ಕೃತ ಆಡಳಿತ ಭಾಷೆವಾಯಿತು. ನೃತ್ಯಗಳಲ್ಲಿ, ಹಾಡುಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳು ಇಂದಿಗೂ ಕೂಡ ಅಲ್ಲಿ ಆ ದೇಶಗಳಲ್ಲಿ ಹರಡಿಕೊಂಡಿದೆ ಅಂತ ಹೇಳ್ಬೋದು. ನಂತರ ಇಷ್ಟು ನಾವು ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ ನೋಡುವುದಾದ್ರೆ ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡೋಣ. ನಾನು ಅಷ್ಟು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಮೇನ್ ಪಾಯಿಂಟ್ ಆಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಕೆಲವು ಸಾರ್ವಕಾಲಿಕ ಭಾರತೀಯ ಮೌಲ್ಯಗಳು ಯಾವ್ಯಾವ ಅಂದ್ರೆ
ಆಚಾರ ದೇವೋ ಭವ, ಇದು ಮೊದಲನೇದಾಗಿ ನೋಡ್ತೀವಿ. ನಂತರ ಅಹಿಂಸೆ ಪೌರುಷ, ಅಂದ್ರೆ ಯಾವುದ್ರ ಮೇಲೆ ಹಿಂಸೆ ಮಾಡಬಾರ್ದು. ಪ್ರಾಣಿಗಳಾಗಿರ್ಬಹುದು, ಶತ್ರುಗಳ ಅಂಜಿ ಪಲಾಯನ ಮಾಡುವುದಕ್ಕಿಂತ ಯುದ್ಧ ಮಾಡುತ್ತಲೇ ಮಡಿಯಿರಿ, ಅಂದ್ರೆ ಯಾವುದೇ ಯುದ್ಧ ಮಾಡಬಾರ್ದು. ಮನುಷ್ಯರ ಮೇಲೆ ಮಚ್ಚು ಏಟು ಹೊಡಿಮಗ ಬಿಡಬೇಡವನ, ಆ ರೀತಿಯಲ್ಲಿ ಯಾರು ಯುದ್ಧಗಳು ಮಾಡಬಾರ್ದು ಅಂತ ಹೇಳಿ ನೋಡ್ಬಹುದು. ಪ್ರಾಚೀನ ಇದು ಒಂದು ಹಿಂಸೆ ಪೌರುಷ ಅಂತ ಹೇಳಿ ನೋಡ್ತೀವಿ. ಆಚಾರ ದೇವೋಭವ ಅಂದ್ರೆ ಹಿಂದೂ ಸತ್ಯವನ್ನು ಹೇಳಬೇಕು, ಧರ್ಮವನ್ನು ಪಾಲಿಸಬೇಕು, ಇದು ಅದರ ಅರ್ಥ ಅಂತ ಹೇಳ್ಬಹುದು. ಎಲ್ಲಾ ಜನರನ್ನು ಸುಖಿಗಳಾಗಲಿ, ಅಂದ್ರೆ ಸರ್ವೇ ಜನಂ ಸುಖಿನೋ ಭವತುಂ, ಅಂದ್ರೆ ಇದು ಭಾರತೀಯ ಪ್ರಾಚೀನ ಕಾಲದ ಉದಾತ್ತ ಮೌಲ್ಯವಾಗಿದೆ. ವಸುಧೈವ ಕುಟುಂಬಂ ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ ಇದ್ದ ಹಾಗೆ ಉದಾತ್ತ ಚಿಂತೆಯನ್ನು ಭಾರತೀಯರೇ ಆಗಿರ್ಲಿ ಅಂತ ಹೇಳಿ ಹೇಳ್ಬೋದು. ಸರ್ವಧರ್ಮ ಸಮಾನತೆ ಅಂತ ನೋಡ್ತೀವಿ. ಸರ್ವ ಧರ್ಮದಲ್ಲಿ ಎಲ್ಲರಿಗೂ ಸಮಾನ ರೂಪದಲ್ಲಿ ಕಾಣಬೇಕು ಅಂತ ಹೇಳಿ ಪ್ರಮುಖ ಇವು ಕೆಲವು ಸಾರ್ವಕಾಲಿಕ ಭಾರತೀಯರ ಮೌಲ್ಯಗಳಾಗಿತ್ತು. ನಂತರ ಹೊಸ ಪದಗಳಲ್ಲಿ ಇದರಲ್ಲಿ ಯಾವ ಅಂದ್ರೆ ಮಾತೃಭೂಮಿ, ಮಾತೃ ದೇವತೆ, ತಾಯಿ ಸ್ವರೂಪಿ ದೇವತೆ ಆಗಿರ್ಬೋದು, ಭರತ ಖಂಡ ಆಗಿರ್ಬೋದು, ಭರತ ವರ್ಷ ಆಗಿರ್ಬೋದು, ಭರತ ಕ್ಷೇತ್ರ, ಭಾರತ ಭೂಮಿ, ಭಾರತ ದೇಶ, ಭಾರತ ವರ್ಷವು ಭೂಮಂಡಲದ ಸಪ್ತ ದೀಪಗಳಲ್ಲಿ ಒಂದಾಗಿದೆ ಎಂದು ನಮ್ಮ ಭಾರತೀಯ ಒಂದು ಪರಂಪರೆಯಲ್ಲಿ ಇಂದ ಬಂದಿದೆ ಅಂತ ಹೇಳಿ ಹೇಳ್ಬೋದು. ಸಪ್ತ ದೀಪ ವಸುಂಧರ ಎಂದು ನಾವು ಹೇಳ್ಬೋದು. ಎಲ್ಲಾ ಕಡೆಯಿಂದ ನಮ್ಮ ಭಾರತ ವಿವಿಧ ಮೂಲಗಳಿಂದ ನಮ್ಮ ಭಾರತ ಹೆಸರು ಬಂದಿದೆ ಅಂತ ಹೇಳ್ತೀನಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಋಷಭನಾಥ ಯಾರು, ದುಷ್ಯಂತರ ಯಾರು, ಆಂಗ್ಲರು ನಮ್ಮ ಭಾರತಕ್ಕೆ ಏನ್ ನೀಡಿದ್ರು ಕೊಡುಗೆ ಅಂತ ಹೇಳಿ ನೋಡೋಣ. ಋಷಭನಾಥ ಜೈನ್ ಮತದ ಮೊದಲನೇ ತೀರ್ಥಂಕರು. ನಾನು ನಿಮಗೆ ಹೇಳಿದೆ, ಋಷಭನಾಥನ ಹಿರಿಯ ಮಗ ಒಬ್ಬ ಭರತ ಅಂತೇಳಿ, ಅವನ ಹೆಸರಿನಿಂದ ನಮ್ಮ ಭರತ ಖಂಡ ಅಂತ ಬಂತು, ಭರತ ವರ್ಷ ಅಂತ ಬಂತು. ಅವನ ಆಳಿದ ರಾಜ್ಯವನ್ನು ನಾವು ಭಾರತ ದೇಶ ಅಂತ ಹೇಳಿ ಕರಿತೀವಿ ಅಂತ ಹೇಳ್ತೀನಿ. ಜೈನ್ ಧರ್ಮದ ಇವರು ಮೊದಲನೇ ತೀರ್ಥಂಕರು ಅಂತ ಹೇಳ್ತೀವಿ. ದುಷ್ಯಂತ ಶಕುಂತಲೆಯರ ವೀರ ಪುತ್ರನಾದವನೇ ಅವನೇ ಭಾರತ ಅಂತ ಹೆಸರು ಕರಿತಿದ್ವಿ. ಆಂಗ್ಲರ ಪ್ರಭಾವದಿಂದ ಬೌದ್ಧ ಮತ, ಜೈನ ಮತ, ಸಿಖ್ ಮತ ಆಕ್ರಮಣದಿಂದ ಬುದ್ಧಿಸಂ, ಜೈನಿಸಂ ಮತ್ತು ಸಿಕ್ಕಿಸಂ ಅಂತ ಹೇಳಿ ಕರಿತೀವಿ. ಸಂಪೂರ್ಣವಾಗಿ ಕರ್ಕೋತ್ ಬಂದೀವಿ. ಈ ರೀತಿಯಾಗಿ ನಾವು ಎಲ್ಲ ನೋಡ್ತಾ ಬರ್ತೀವಿ. ಇಂದಿಗೂ ಭಾರತಕ್ಕಿಂತ ಇನ್ನೂ ದೊಡ್ಡದು ಯಾವುದು ಪ್ರದೇಶವು ಹಿಂದೆ ಭಾರತ ವರ್ಷ ಅಂತ ಕರಿತೀವಿ. ಬ್ರಹ್ಮ ದೇಶ, ಇಂಡೋನೇಷ್ಯಾ, ಮಯನ್ಮಾರ್, ನಮ್ಮ ನೆರೆಯ ರಾಜ್ಯಗಳು ಸಾಕಷ್ಟು ಅದಾವು ಭಾರತ ಎಂದು ವಿಷ್ಣು ಪುರಾಣಗಳಲ್ಲಿ ನಮಗೆ ತಿಳಿದು ಬರುತ್ತದೆ ಅಂತ ಹೇಳ್ತೀವಿ. ಇಷ್ಟು ನಾವು ಭಾರತ ನಮ್ಮ ಹೆಮ್ಮೆ ಎಂಬ ಅಧ್ಯಯನದಲ್ಲಿ ಸಂಪೂರ್ಣವಾಗಿ ಇದೊಂದು ಚಾಪ್ಟರ್ ಅನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ಇದರಲ್ಲಿ ನಿಮಗೆ ಏನಾದರೂ ತಪ್ಪು ಕಂಡಿದ್ದಲ್ಲಿ, ಏನಾದರೂ ಒಂದು ಸಮಸ್ಯೆ ಬಂದರೆ ನಿಮಗೆ ಸಂಪೂರ್ಣವಾಗಿ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಮುಂದಿನ ತರಗತಿಯಲ್ಲಿ ಮಾಡುವಾಗ ಅದರ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತೀನಿ. ನಾನು ಒಬ್ಬ ಪ್ರಶಿಕ್ಷಣಾರ್ಥಿ. ಕೇಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ನನ್ನ ಗುರು ವೃಂದರಿಗೂ, ನನ್ನ ನೆಚ್ಚಿನ ಗುರುಗಳು, ನನ್ನ ಹೇಳಿಕೊಟ್ಟ ನನ್ನ ಅನಿಲ್ ಗುರುಗಳಿಗೂ ನನ್ನ ಧನ್ಯವಾದಗಳು ಹೇಳುತ್ತಾ, ಮುಂದಿನ ತರಗತಿಯಲ್ಲಿ ಮತ್ತೆ ಒಂದು ಹೊಸ ಅಧ್ಯಯನ ತರೋಣ. ಸಂಪೂರ್ಣವಾಗಿ ಹಂತ ಹಂತವಾಗಿ ನಾವೆಲ್ಲ ಕಲ್ಕೋತ ಹೋಗೋಣ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ.